ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ನಾವೇನ್ ಮಾಡ್ತಾ ಇದೀವಿ. ಸೊ ಇವತ್ತು ಮೇ ತಿಂಗಳ ಒಂದಷ್ಟು ಪ್ರಮುಖ ಕರೆಂಟ್ ಅಫೇರ್ಸ್ ನೋಡೋಣ. ಮೇ 11th ಇಂದ 24th ತನಕ ಈ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ತುಂಬಾ ಇದ್ರ ರಿಲೇಟೆಡ್ ನಿಮ್ಗೆ ಕಾನ್ಸೆಪ್ಟ್ಸ್ ಕ್ವಶನ್ಸ್ ಕೂಡ ಬರ್ತವೆ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ವೀಕ್ಲಿ ಕರೆಂಟ್ ಅಫೇರ್, ಮಂತ್ಲಿ ಕರೆಂಟ್ ಅಫೇರ್ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಬೋದು. ಎಲ್ಲ ಲಿಂಕ್ಸ್ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಲಿಂಕ್ ಕೂಡ ನಿಮ್ಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಫೈನ್ ಸರ್, ಓಕೆ. ಬನ್ನಿ, ಹಾಗಾದ್ರೆ ನಾನು ಡೈರೆಕ್ಟ್ ಆಗಿ ಇಲ್ಲಿ ಕ್ವಶನ್ಸ್ ಆನ್ಸರ್ ಮುಖಾಂತರ ತಗೋತಾ ಇರ್ತೇನೆ. ನೋಡಿ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ನಮ್ಮ ಕನ್ನಡದ ಒಂದು ಕೃತಿಗೆ ಸಿಕ್ಕಿದೆ. ಕೇಳಬಹುದು ಸರ್, ಕನ್ನಡದ ಕೃತಿಗೆ ಹೇಗೆ ಕೊಡ್ತಾರೆ? ಅದು ಅನುವಾದಿತ ಕೃತಿ, ಇಂಗ್ಲಿಷ್ಗೆ ಅನುವಾದ ಆಗಿರ್ತಕ್ಕಂಥ ಕೃತಿ. ಇದನ್ನ 2000 ನೋಡಿ, ಪ್ರಮುಖವಾದ ಪಾಯಿಂಟ್ ನಿಮ್ಗೆ ಅದನ್ನೇ ಕೇಳಬೇಕು ಅಂತಿಲ್ಲ, ಒಂದಷ್ಟು ಬೇಸಿಕ್ಸ್ ಕೇಳ್ತಾನೆ. ಬೂಕರ್ ಪ್ರಶಸ್ತಿ ಯಾವ್ದು ಕೊಡ್ತಾರೆ, ಯಾವಾಗಿಂದ ಸ್ಟಾರ್ಟ್ ಮಾಡೋದು, ಎಲ್ಲಿ ಕೊಡ್ತಾರೆ, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು 2005ರಲ್ಲಿ ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಯಿತು. ದಿಸ್ ಇಸ್ ಕರೆಕ್ಟ್. ಇದನ್ನು ವಾರ್ಷಿಕವಾಗಿ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದೆ. UK ಅಥವಾ ಐರ್ಲ್ಯಾಂಡ್ ನಲ್ಲಿ ಪ್ರಕಟವಾದ ಒಂದೇ ಪುಸ್ತಕಕ್ಕೆ ನೀಡಲಾಗುತ್ತದೆ. ನೋಡಿ, ಇದನ್ನು ಕೊಡೋದು ಇಂಗ್ಲಿಷ್ ಪುಸ್ತಕಕ್ಕೆ. ಎಸ್, ದಟ್ ಈಸ್ ರೈಟ್. ಇಂಗ್ಲಿಷ್ ಪುಸ್ತಕ ಕೊಡ್ತಾರೆ ಇದನ್ನ, ಅಂದ್ರೆ ಆ ಬುಕ್ ಇಂಗ್ಲಿಷ್ ಅಲ್ಲಿ ಇರಬೇಕು. ಅಂಡ್ ಅದು ಪಬ್ಲಿಷ್ ನಿಮಗೆ UK ಮತ್ತು ಐರ್ಲ್ಯಾಂಡ್ ಅಲ್ಲಿ ಆಗಿರಬೇಕು. ಓಕೆ, ಇದು ಕಾಮನ್ವೆಲ್ತ್ ರಾಷ್ಟ್ರಗಳ ಲೇಖಕರು ಬರೆದ ಇಂಗ್ಲಿಷ್ ಭಾಷೆಯ ಕಾದಂಬರಿಗಳಿಗೆ ಸೀಮಿತವಾಗಿದೆ. ದಿಸ್ ಇಸ್ ರಾಂಗ್. ಯಾರು ಬೇಕಾದ್ರೂ ಬರ್ದಿರ್ಬೋದು. ಅನುವಾದಿಸಿ ಅದನ್ನ ಅಕಸ್ಮಾತ್ ಕನ್ನಡ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥದ್ದು ಏನಿದೆ, ಇದು ಇಂಗ್ಲಿಷ್ಗೆ ಭಾಷಾಂತರ ಆಗಿದೆ. ಕನ್ನಡದವರೇ ಇಂಗ್ಲಿಷ್ಗೆ ಭಾಷಾಂತರ, ಅದನ್ನ UK ಐರ್ಲ್ಯಾಂಡ್ ಪ್ರಕಟಿಸಿದ್ರು, ಹಾಗಾಗಿ ಅದಕ್ಕೆ ಸಿಕ್ಕಿದೆ. ದ ರೈಟ್ ಆನ್ಸರ್ ಇಲ್ಲಿ ಯಾವುದು? ಆಪ್ಷನ್ 1 and 2. ಸೊ ಯಾವ್ದದು ಬುಕ್ ಅದು ಅಂತ ನೋಡಿದ್ರೆ ಹಾಟ್ ಲ್ಯಾಂಪ್ ಅಂತ. ಓಕೆ, ಹಾಟ್ ಲ್ಯಾಂಪ್, ಮನಸ್ಸುಗಳ ದೀಪ. ಇದನ್ನ ಬರೆದಿದ್ದು ಯಾರು? ಆಕ್ಚುಲಿ ಬಾನು ಮುಷ್ತಾಕ್ ಅವರು, ಸಾಹಿತಿ, ಹೆಸರಾಂತ ಸಾಹಿತಿ ಬಾನು ಮುಷ್ತಾಕ್ ಅವರು ಬರೆದಿದ್ದು ಇದನ್ನ. ಇದು ಅನುವಾದ ಮಾಡಿದ್ಯಾರು? ಇದನ್ನ ಅನುವಾದ ಮಾಡಿದ್ದು ದೀಪಾ ಬಸ್ತಿ ಅಂತ. ಅನುವಾದಕ್ಕೆ ದೀಪಾ ಬಸ್ತಿ. ಇವರು ಮಡಿಕೇರಿ ಮೂಲದವರು. ದೀಪಾ ಬಸ್ತಿ ಅವರು ಹಾಸನದ ಮೂಲದವರು. ಅಂಡ್ ಈ ಹಾಟ್ ಲ್ಯಾಂಪ್ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ನಾನು ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ಹೇಳಿದೆ, ಲಾಸ್ಟ್ ಮಂತ್ ಮಂತ್ಲಿ ಕರೆಂಟ್ ಅಫೇರ್ ಕೂಡ ನಾಮಿನೇಟ್ ಆಗಿದೆ ಅಂತ. ಈ ಸಾಹಿತಿ ಬಾನು ಮುಷ್ತಾಕ್ ಇವರು ಕೂಡ ಬೈ ಪ್ರೊಫೆಷನಲಿ ಲಾ ಓದಿದ್ದಾರೆ ಇವರು ಕೂಡ. ಅಂಡ್ ಇದನ್ನ 2005ರಲ್ಲಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನ ಇಂಗ್ಲಿಷ್ ಅಲ್ಲಿರ್ತಕ್ಕಂಥ ಪುಸ್ತಕಕ್ಕೆ ಕೊಡ್ತಕ್ಕಂಥದ್ದು. ಅಂಡ್ ಇಲ್ಲಿ ಪ್ರೈಸ್ ಏನ್ ಕೊಡ್ತಾ ಇದಲ್ಲ, ಇದು ಇಬ್ಬರಿಗೂ ಶೇರ್ ಆಗುತ್ತೆ. ಇವಾಗ ಏನು 50,000 ಪೌಂಡ್ ಸಿಗ್ತಾ ಇದೆ ಲೇಖಕಿ, ಅನುವಾದಕ್ಕೆ, ಇಬ್ಬರ ನಡುವೆ ಕೂಡ ಶೇರ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. 12 ಸಣ್ಣ ಕಥೆಗಳಿಂದ ಬರ್ದಿರ್ತಕ್ಕಂಥದ್ದು. ಸಣ್ಣ ಸಣ್ಣ ಒಂದು ಇದಿಟ್ಕೊಂಡು 12 ಕಥೆಗಳನ್ನ ಮಾಡಿರ್ತಕ್ಕಂಥದ್ದು ಹಾಟ್ ಲ್ಯಾಂಪ್ ಅಂತಕ್ಕಂಥ ಪುಸ್ತಕ ಇದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ವೆರಿ ಇಂಪಾರ್ಟೆಂಟ್, ಇದು ಫಸ್ಟ್ ಟೈಮ್ ಸಿಕ್ಕಿರ್ತಕ್ಕಂಥದ್ದು. ಚಂದ್ರಯಾನ 5. ಚಂದ್ರಯಾನ ನೋಡಿ 3 ಆಗಿದೆ, 1 2 3 ಆಗಿದೆ, 4 ಆಗಿಲ್ಲ. 4 ನೋಡಿ, ಎಲ್ಲದೂ ಇಂಪಾರ್ಟೆಂಟ್. 1 ಏನಕ್ಕಾಯ್ತು? ಪರ್ಪಸ್ ಏನು? 2 ಏನ್ ಮಾಡಿದ್ವಿ? ಇದು ಫೇಲ್ಯೂರ್ ಆಯ್ತು ಅಲ್ವಾ? 3 ಏನಾಯ್ತು? ಸಾಫ್ಟ್ ಲ್ಯಾಂಡ್ ಆಯ್ತು ಅಲ್ವಾ? ಏನೇನಿತ್ತು ಗೊತ್ತಿದೆ. ಈಗ ನೆಕ್ಸ್ಟ್ 4 ಏನಕ್ಕಾಗುತ್ತೆ? 4 ನಾವು ಅಲ್ಲಿ ಹೋಗಿ ಮೆಟೀರಿಯಲ್ನ ವಾಪಸ್ ತರಬೇಕು. ಟು ಬ್ರಿಂಗ್ ಬ್ಯಾಕ್ ಮೆಟೀರಿಯಲ್ ಫ್ರಮ್ ಮೂನ್. ಓಕೆ, ಮೂನಲ್ಲಿ ಒಂದು ಮಣ್ಣಿನ ಅಂಶ ಅಥವಾ ಅಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ ತರೋದು ಚಂದ್ರಯಾನ 4. ಈ ಚಂದ್ರಯಾನ 5 ಏನೋ ಆಗರೆ ನೋಡಿ, ಇನ್ನು 4 ಏನೋ ಇನ್ನೂ ಆಗಿಲ್ಲ. ಎಸ್, ಇಟ್ ಈಸ್ ನೌ ಇಟ್ ಈಸ್ ಚಂದ್ರಯಾನ 5 ನಮ್ಮ ಗೌರ್ಮೆಂಟ್ ಅಪ್ರೂವ್ ಮಾಡಿದೆ. ಏನಿದು ನೋಡೋಣ ಬನ್ನಿ. ಫಸ್ಟ್ ಆಪ್ಷನ್ ನೋಡೋಣ. ಚಂದ್ರಯಾನ 5 ಇಸ್ರೋ ಜಾಕ್ಸಾ ಅಂತ ಕರಿತೀವಿ. JAXA ಅಂದ್ರೆ ಜಾಕ್ಸಾ ಅಂತ ಸುಮ್ಮನೆ ನಾವು ಫಾರ್ಮರ್ಷನ್ ಕರಿತೀವಿ. ಅಂದ್ರೆ ಇದು ಯಾವುದು ಈಗ ಭಾರತದ ಇಸ್ರೋ ಅಂದ್ರೆ ಇದು ಯಾವುದು? ಜಪಾನ್ ನಡುವಿನ ಜಂಟಿ ಚಂದ್ರಯಾನವಾಗಿದ್ದು, ಇದು ಚಂದ್ರನ ದಕ್ಷಿಣ ಧ್ರುವದ ಪ್ರದೇಶವನ್ನು ಅನ್ವೇಷಿಸುವ ಗುರಿ ಹೊಂದಿದೆ. ಇದು ಜಲ ಸಂಪನ್ಮೂಲಗಳು ಮತ್ತು ಮೇಲ್ಮೈ ಲಕ್ಷಣಗಳ ವೈಶಿಷ್ಟ್ಯ ಮೇಲೆ ಕೇಂದ್ರೀಕರಿಸುತ್ತದೆ. ಎಸ್, ದಿಸ್ ಇಸ್ ಕರೆಕ್ಟ್. ಅಂದ್ರೆ ಚಂದ್ರಯಾನ 5 ಅಪ್ರೂವ್ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತ, ಇಸ್ರೋ ಮತ್ತೆ ಜಪಾನ್ನ ಜಂಟಿ ಕಾರ್ಯಾಚರಣೆ ಆಗಿರುತ್ತೆ ಇದು. ಓಕೆ, ಅಗೇನ್ ಇದು ದಕ್ಷಿಣ ಧ್ರುವ, ಸೌತ್ ಪೋಲ್ ಅಲ್ಲಿ ಹೋಗಿ ಅಲ್ಲಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅಲ್ಲಿ ನೀರು ಇದೆಯಾ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಇದೆ, ಅಂದ್ರೆ ಎಲ್ಲಿದೆ, ಹೆಂಗಿದೆ, ಯಾವ ರೀತಿ ಇದೆ, ಎಲ್ಲಿ ಸಿಗುತ್ತೆ, ಎಷ್ಟು ಅಡಿಲಿ ಸಿಗುತ್ತೆ, ಇದೆಲ್ಲ ಅನ್ವೇಷಣೆ ಮಾಡ್ತಕ್ಕಂಥದ್ದು. ಇಲ್ಲಿ ಲ್ಯಾಂಡರ್ ಅನ್ನು ಜಾಕ್ಸಾ ಅಂತ ಅಂದ್ರೆ ಜಪಾನ್ ಅಭಿವೃದ್ಧಿ ಪಡಿಸುತ್ತೆ. ಆದರೆ ಇಸ್ರೋ, ನಾಸಾ ಮತ್ತು IAS ರೋವರ್ ಉಪಕರಣಗಳನ್ನು ಒದಗಿಸುತ್ತದೆ.
ಸಿ ರೋವರ್ನ ಭಾರತ ಲ್ಯಾಂಡ್ ಇದು ಇಲ್ಲಿ ಉಲ್ಟಾ ಕೊಟ್ಟಿದ್ದೀನಿ ಇಲ್ಲಿ, ಅಂದ್ರೆ ದಿಸ್ ಇಸ್ ರಾಂಗ್. ಇದು ಇಲ್ಲಿ ಕೇವಲ ಒಂದು ರೈಟ್ ಆನ್ಸರ್. ಅಂದ್ರೆ ಇಲ್ಲಿ ಜಾಕ್ಸಾ ಅಂತಕ್ಕಂಥದ್ದು ಏನಿದೆ ಜಪಾನ್ದು, ಅದು ಏನ್ ಡೆವಲಪ್ ಮಾಡುತ್ತೆ ಅಂತ ನೋಡೋದಾದ್ರೆ ರೋವರ್ನ ಡೆವಲಪ್ ಮಾಡುತ್ತೆ. ಲ್ಯಾಂಡರ್ನ ಡೆವಲಪ್ ಮಾಡೋದು ಇಸ್ರೋ ಆಕ್ಚುಲಿ. ಇಲ್ಲಿ ನೋಡಿ, ಇಲ್ಲಿ ಲ್ಯಾಂಡರ್ನ JAXA ಮಾಡುತ್ತೆ ಅಂತ ಕೊಟ್ಟಿದ್ದೆ, ತಪ್ಪು. ರೋವರ್ನ ಮಾಡೋದು, ಲ್ಯಾಂಡರ್ ಅಲ್ಲಿ ಆಗೋದು ಇಸ್ರೋ ಮಾಡುತ್ತೆ. ಹಾಗಾದ್ರೆ ನಾಸಾ ಮತ್ತೆ ಬೇರೆ ಏನ್ ಪಾರ್ಟಿಸಿಪೇಟ್ ಅಂದ್ರೆ ಅವರು ಕೂಡ ಏನ್ ಮಾಡ್ತಾರೆ ಗೊತ್ತಿದೆ ನಿಮ್ಗೆ. ಈ ತರ ಏನಾದ್ರು ಇದ್ದಾಗ, ಸ್ಪೇಸ್ ಎಕ್ಸ್ಪ್ಲೋರೇಷನ್, ಮೂನ್ ಈ ತರ ಇದ್ದಾಗ ಬೇರೆ ರಾಷ್ಟ್ರದಗಳು ಕೂಡ ಒಂದಷ್ಟು ಉಪಕರಣಗಳು ಕೊಡ್ತಾರೆ, ಇದನ್ನು ಕಳಿಸಿ ಇನ್ನೊಂದಷ್ಟು ರಿಸರ್ಚ್ ಆಗಲಿ ಅಂತ ಒಂದಷ್ಟು ಇಕ್ವಿಪ್ಮೆಂಟ್ಸ್ಗಳು, ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕೂಡ ಅವರು ಕೂಡ ಇದ್ರ ಜೊತೆ ಕಳಿಸ್ಕೊಡ್ತಾರೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಚಂದ್ರಯಾನ 5 ಮಿಷನ್ ಇದು ಯಾವಾಗ ಅಂದ್ರೆ 2027-28. ಅಂಡ್ ಇದು ಯಾವ ರಾಕೆಟ್ ನಾವು PSLV ಅಥವಾ GSLV ಇದ್ರ ಮುಖಾಂತರ ಲಾಂಚ್ ಮಾಡಲ್ಲ. ಇದನ್ನ ನಾವು ಜಪಾನ್ನ ರಾಕೆಟ್ H3 ಮುಖಾಂತರ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಿರ್ತಕ್ಕಂಥದ್ದು. 6.5 ಟನ್ ಇರ್ತಕ್ಕಂಥದ್ದು. ಸೊ ನಾವು ಎಸ್ಪೆಷಲಿ ಲೂನಾರ್ನ ಸೌತ್ ಪೋಲ್ ಅಲ್ಲಿ ವಾಟರು, ಐಸು, ಈ ತರ ಅದ್ರ ಸರ್ಫೇಸ್ ಅಲ್ಲಿ ಇರ್ತಕ್ಕ ಸಬ್ಸ್ಟೆನ್ಸಸ್ ಇದ ಅಧ್ಯಯನ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಸಾಯಿಲ್ ಡ್ರಿಲ್ ಮಾಡುತ್ತೆ, ಎಲ್ಲ ಮಾಡುತ್ತೆ ಇದೊಂದು ಮಿಷನ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ಇದನ್ನ ಲೂಪೆಕ್ಸ್ ಅಂತ ಕೂಡ ಕರಿತೀವಿ. ಏನ್ ಸರ್? ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್. ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಚಂದ್ರಯಾನ 5 ನಾವು ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಅಥವಾ ಲೂಪೆಕ್ಸ್ ಅಂತ ಕೂಡ ಕರಿತೀವಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ. ತಪತಿ ಬೇಸಿನ್ ಮೆಗಾ ರೀಚಾರ್ಜ್ ಪ್ರಾಜೆಕ್ಟ್. ತಪತಿ ಬೇಸಿನ್ ಮೆಗಾ ರೀಚಾರ್ಜ್ ಪ್ರಾಜೆಕ್ಟ್ ಅಂದ್ರೆ ತಪತಿ. ಈಗ ತಪತಿ ಸುದ್ದಿಲಿದೆ ನಿಮಗೆ, ಇದನ್ನೇ ಕ್ವಶನ್ ಬರಬೇಕು ಅಂತ ತಪತಿ ನದಿ ಬಗ್ಗೆ ಕೇಳ್ಬೋದು. ಅದ್ರ ಲೆಫ್ಟ್ ಬ್ಯಾಂಕ್ ರಿವರು ಅಥವಾ ಎಡದಂಡೆ ಬಲದಂಡೆ ನದಿಗಳು ಎಲ್ಲಿ ಹುಟ್ಟುತ್ತೆ, ಇದು ಯಾವುದು, ಎಲ್ಲಿ ಸೇರುತ್ತೆ, ಇದನ್ನೆಲ್ಲ ಕೇಳೋದು. ಯಾವ ರಾಜ್ಯಗಳ ಮುಖಾಂತರ ಹರಿಯುತ್ತೆ ಅದನ್ನು ಕೂಡ ನೀವು ತಿಳ್ಕೊಳ್ಳೋಣ. ಈ ಪ್ರಾಜೆಕ್ಟ್ ಏನು ಅನ್ನೋದು ಕೂಡ ತಿಳ್ಕೊಳ್ಳೋಣ. ಇದು ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಜಂಟಿಯಾಗಿ ಕೈಗೊಂಡ ವಿಶ್ವದ ಅತಿ ದೊಡ್ಡ ಅಂತರ್ಜಲ ಮರುಪೂರಣ ಉಪಕ್ರಮವಾಗಿದೆ. ಹೌದು ಸರ್, ಇದು ಹೆಸರೇ ಹೇಳುತ್ತೆ ನೋಡಿ. ತಪತಿ ನದಿಯ ಒಂದು ಬೇಸಿನಲ್ಲಿ ರೀಚಾರ್ಜ್ ಪ್ರಾಡಕ್ಟ್, ಜಲ ಮರುಸಂಪೂರ್ಣ ಮತ್ತೆ ಇರಿಗೇಷನ್ಸ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ರೀಚಾರ್ಜ್ ಅಂದ್ರೆ ಬರೀ ಭೂಮಿಯನ್ನ, ಅಂತರ್ಜಲವನ್ನ ಮಾಡ್ತಾರೆ ಅಂತಲ್ಲ, ಅದ್ರ ಜೊತೆಗೆ ಅಲ್ಲಿ ಬೇರೆ ಬೇರೆ ಆದ ರೀತಿಯ ಒಂದು ಉಪಯೋಗಗಳು ಕೂಡ ಇರ್ತವೆ. ಸೊ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಹೌದು, ಇದು ಮಹಾರಾಷ್ಟ್ರ ಮಧ್ಯಪ್ರದೇಶ ನಡುವೆ ಇರತಕ್ಕಂಥ ಕಾರ್ಯಕ್ರಮ. ಈ ಯೋಜನೆ ನಾಗಪುರಕ್ಕೆ ಕುಡಿಯುವ ನೀರು ಮತ್ತು ಚಿಂದ್ವಾರ ಜಿಲ್ಲೆಗೆ ನೀರಾವರಿ ನೀರನ್ನು ಪೂರೈಸುವ ಗುರಿಯನ್ನು ಹೊಂದಿದೆ. ಎಸ್, ದಿಸ್ ಇಸ್ ಕರೆಕ್ಟ್. ಯೋಜನೆ ಒಟ್ಟು ನೀರಿನ ಬಳಕೆಯ ಬಹುಪಾಲು ಮಧ್ಯಪ್ರದೇಶಕ್ಕೆ ಹಂಚಿಕೆ. ದಿಸ್ ಇಸ್ ರಾಂಗ್. ಸಿ, ಯಾವ 2 ರಾಜ್ಯಗಳು ಮಾಡ್ತಾರೆ, ಒಂದು ಆಲ್ಮೋಸ್ಟ್ 30-60-50 ಅಥವಾ 50-50 ಅಥವಾ 40-60 ಹಿಂಗಿರ್ತವೆ ಹೊರತು ಬಹುಪಾಲು ಅವ್ರಿಗೆ ಇರುತ್ತೆ ಅನ್ನೋದಲ್ಲ. ಆಪ್ಷನ್ 3 ರಾಂಗ್ ಆಗುತ್ತೆ. 1 ಮತ್ತೆ 2 ಇಸ್ ದ ರೈಟ್ ಆನ್ಸರ್. ಸೊ ನೋಡೋಣ ಎಷ್ಟೆಷ್ಟು ಪಾರ್ಟ್ ಹಂಚಿಕೆ ಆಗುತ್ತೆ ಅಂತ ಹೇಳಿ. ನೋಡೋದಾದ್ರೆ ಮಹಾರಾಷ್ಟ್ರಕ್ಕೆ ಇಲ್ಲಿ ಎಷ್ಟು ಹಂಚಿಕೆ ಆಗುತ್ತೆ ಅಂತ ನೋಡೋದಾದ್ರೆ ಐ ವಿಲ್ ಶೋ ಯು. ಇಲ್ಲಿ ನೋಡಿ, 19.36 TMC ಔಟ್ ಆಫ್ 31 TMC ಇಸ್ ಅಲಾಕೇಟೆಡ್ ಟು ಮಹಾರಾಷ್ಟ್ರ. ಅಂದ್ರೆ ಇಲ್ಲಿ ಮಹಾರಾಷ್ಟ್ರಕ್ಕೆ ಜಾಸ್ತಿ ಹೋಗ್ತಾನೆ. ಐ ವಿಲ್ ಶೋ ಯು ಡೀಟೇಲಿ. ಇಲ್ಲಿ ನೋಡಿ, ಮಧ್ಯಪ್ರದೇಶಕ್ಕೆ 11.76 TMC ಆದರೆ ಮಹಾರಾಷ್ಟ್ರಕ್ಕೆ 19.36 TMC ಔಟ್ ಆಫ್ ದಿಸ್ ಟೋಟಲ್. ಆ ಒಂದು ಬೇಸಿನಲ್ಲಿ ಏನು ಮಳೆ ಆಗುತ್ತೆ ಎಲ್ಲ ಸೇರಿ ಆಗ್ತಕ್ಕಂಥದ್ದು. ಇನ್ನು ಇದು ಈಗ ಅನೌನ್ಸ್ ಏನಾಗಿದೆ, ತಪತಿ ಬೇಸಿನ್ ಮೆಗಾ ಪ್ರಾಜೆಕ್ಟ್. ಇದು ದಿಸ್ ಈಸ್ ಲಾಂಗ್ ಪೆಂಡಿಂಗ್ ಅಗ್ರಿಮೆಂಟ್, ತುಂಬಾ ದಿನಗಳ ಕಾಲ ಆಗಿತ್ತು. ಈಗ ಮಹಾರಾಷ್ಟ್ರ ಇದರ ನಡೆ ಆಗಿದೆ. ಅಂಡ್ ಇದಕ್ಕೆ ದುಡ್ಡು ಸೆಂಟ್ರಲ್ ಗವರ್ಮೆಂಟ್ ಕೂಡ ಕೊಡುತ್ತೆ. ಐ ವಿಲ್ ಶೋ ಯು. ನೋಡಿ, ಇಟ್ ವಿಲ್ ಅಡ್ರೆಸ್ ದ ವಾಟರ್ ನೀಡ್ಸ್ ಆಫ್ ನಾರ್ತ್ ಈಸ್ಟರ್ನ್ ಮಹಾರಾಷ್ಟ್ರ ಇನ್ಕ್ಲೂಡಿಂಗ್ ನಾಗ್ಪುರ್ ಅಂಡ್ ಇರಿಗೇಷನ್ ಸಪೋರ್ಟ್ ದ ಸದರ್ನ್ ಅಂಡ್ ಸೌತ್ ಈಸ್ಟರ್ನ್ ಡಿಸ್ಟ್ರಿಕ್ಟ್ಸ್ ಆಫ್ ಮಧ್ಯಪ್ರದೇಶ. ಓಕೆ, it will ensure water supply for Nagpur city for the next 30 to 40 years and it will boost irrigation for Vidarbha ಮತ್ತು ನಾರ್ತ್ ಮಹಾರಾಷ್ಟ್ರ, ವಿದರ್ಭ ರೀಜನ್ಗೆ ಇದು ವಾಟರ್ ಸಪ್ಲೈನ ಕೊಡ್ತಕ್ಕಂಥದ್ದು. ಅಂಡ್ ಆಲ್ಸೋ ಮಧ್ಯಪ್ರದೇಶ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾವು ಹೇಳಿದ್ರಲ್ಲಿ ಯಾವುದದು ಚಿಂದ್ವಾರ ಡಿಸ್ಟ್ರಿಕ್ಸ್ ಅಂತ ಎಲ್ಲಿದೆ, ಚಿಂದ್ವಾರ ಡಿಸ್ಟ್ರಿಕ್ಟ್ ಆಫ್ MP, ಅಲ್ಲಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ತಪತಿ ನದಿ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇದು ಮಧ್ಯಪ್ರದೇಶದ ಬಿಟುಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಹುಟ್ಟತಕ್ಕಂಥ ಮುಲ್ತಾಯಿ ಅನ್ನೋ ಒಂದು ಜಾಗದಲ್ಲಿ 724 ಕಿಲೋಮೀಟರ್ ಹರಿಯುತ್ತಿದ್ದು. ಇಟ್ ಫ್ಲೋಸ್ ಥ್ರೂ ಯಾವುದು ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಮುಖಾಂತರ ಹರಿದು ಲಾಸ್ಟಲ್ಲಿ ಅರೇಬಿಯನ್ ಸೀಗೆ ಹೋಗೋದು. ಇದರ ಒಂದು ಎಡದಂಡೆ ನದಿಗಳು ಪೂರ್ಣ ಮತ್ತು ಗಿರ್ನಾ, ಬಲದಂಡೆ ನದಿಗಳು ವಾಘರ್ ಮತ್ತು ಪಂಜಾರ್. ಓಕೆ, ಇದು ತಿಳ್ಕೊಳ್ಳಿ. ಅಂಡ್ ಇಲ್ಲಿ ಇದಕ್ಕೆ ದುಡ್ಡು ಯಾರು ಕೊಡ್ತಾ ಇದ್ದಾರೆ, 90% ಆಫ್ ದ ಪ್ರಾಜೆಕ್ಟ್ ವಿಲ್ ಕಮ್ ಫ್ರಮ್ ದ ಅಮೌಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುತ್ತೆ. ಇನ್ 10% ಸ್ಟೇಟ್ ಗೌರ್ಮೆಂಟ್ಸ್ಗಳು ಶೇರ್ ಮಾಡ್ತವೆ. ಸೊ ಇದರಲ್ಲಿ ಬೇರೆ ಬೇರೆ ಕ್ಯಾನಲ್ಗಳು ಕೂಡ ಮಾಡ್ತಾ ಹೋಗ್ತಾರೆ. ತುಂಬಾ ಡೀಟೇಲ್ ಇದೆ, ಅಷ್ಟೊಂದು ಡೀಟೇಲ್ ನಿಮಗೆ ಎಕ್ಸಾಮ್ಸ್ ಬೇಕಾಗಿಲ್ಲ.
ಇಲ್ಲಿ ಏನು ಪಾಯಿಂಟ್ಸ್ಗಳನ್ನ ಅಷ್ಟು ಮಾತ್ರ ತಿಳ್ಕೊಳ್ಳಿ ಸಾಕು ಸ್ನೇಹಿತರೆ. ಓಕೆ, ಎಸ್. ನೆಕ್ಸ್ಟ್, ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡುಬರುವ ಸರಾಪ್ಚು ಸಂರಕ್ಷಣಾ ಮೀಸಲು ಪ್ರದೇಶ ಎಲ್ಲಿ ಇದೆ? ಸರಾಪ್ಚು ಎಲ್ಲಿ ಬರುತ್ತೆ? ಇಲ್ಲಿ ನೋಡ್ಬೋದು, ಸರಾಪ್ಚು ಟಿ ಸೈಲೆಂಟ್. ಓಕೆ, ಸರಾಪ್ಚು ಅಥವಾ ಸರಾಪ್ ಲಂಗ್ಚಿ ಚು ಅಂತ ಕೂಡ ಕರಿತೀವಿ. ಇಲ್ಲಿ ನೋಡಬಹುದು ಹಿಮಾಚಲ ಪ್ರದೇಶ. ಇದು ಬರೋದೆಲ್ಲಿ ಗೊತ್ತಾ? ಸ್ಪಿತಿ ವ್ಯಾಲಿ. ಓಕೆ, ಹಿಮಾಚಲ ಪ್ರದೇಶ ಯಾಕೆ ಸುದ್ದಿಯಲ್ಲಿದೆ? ಹಿಮಾಚಲ ಪ್ರದೇಶದ 5ನೇ ಒಂದು ಕನ್ಸರ್ವೇಷನ್ ರಿಸರ್ವ್, ಸಂರಕ್ಷಣಾ ಪ್ರದೇಶವಾಗಿ ಇದನ್ನ ಘೋಷಣೆ ಮಾಡಿದ್ದಾರೆ. ಓಕೆ, ಹಿಮಾಚಲ ಪ್ರದೇಶ ನೋಟಿಫೈಡ್ ಸರಾಪ್ಚು ಕನ್ಸರ್ವೇಷನ್ ರಿಸರ್ವ್. ಓಕೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ನ ಪ್ರಕಾರ ಇದು ಸ್ಪಿತಿ ವ್ಯಾಲಿ ಆಫ್ ಹಿಮಾಚಲ ಪ್ರದೇಶದಲ್ಲಿ ಹತ್ರ ಬರುತ್ತೆ. ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೊಟೆಕ್ಟೆಡ್ ಏರಿಯಾ, 1585 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇದು ನಾರ್ತ್ಗೆ ಲಡಾಖ್ ಬರುತ್ತೆ, ಈಸ್ಟ್ಗೆ ಕಿಬ್ಬರ್ ವೈಲ್ಡ್ ಲೈಫ್ ಇದೆ, ವೆರಿ ಇಂಪಾರ್ಟೆಂಟು. ಮತ್ತು ಸಬ್ಜಿಮಾ ನಾಲಾ ಇದೆ. ಮತ್ತು ಇದು ಒಂದು ಕನ್ಸರ್ವೇಷನ್ ರಿಸರ್ವ್ ಅಂತ ಏನು ಮಾಡಿದ್ದಾರೆ, ಇದು ಉನಾಮ್ ನದಿ ಮತ್ತು ಚರ್ಪಾ ನಾಲಾ ಅಂತಕ್ಕಂಥದ್ದು ಆ ಏರಿಯಾದಲ್ಲಿ ಸಂಗಮ ಆಗುತ್ತೆ. ಸೊ ಅಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಇಲ್ಲಿ ನೀವು ಸ್ನೋ ಲೆಪಾರ್ಡ್ನ ನೋಡ್ಬೋದು. ಸ್ನೋ ಲೆಪಾರ್ಡ್ ಅಂದರೆ ಹಿಮಚಿರತೆ ಅಂತ ಏನು ಕರಿತೀವಲ್ಲ, ಹಿಮಚಿರತೆ ನೀವು ಇಲ್ಲಿ ನೋಡ್ತೀರಾ. ಸೊ ನಿಮಗೆ ಈ ಥರದ್ದು ಏನಕ್ಕೆ ಸುದ್ದಿಯಲ್ಲಿದ್ದಾಗ ನಿಮಗೆ ಕೇಳ್ತಾನೆ ಸ್ನೇಹಿತರೆ, ಇದು ಸುದ್ದಿಯಲ್ಲಿತ್ತು, ಇದೇನು ಅಂತ ಕೇಳ್ಬೋದು. ಅಥವಾ ಈ ಒಂದು ಸಂರಕ್ಷಣಾ ಪ್ರದೇಶ ಸುದ್ದಿಯಲ್ಲಿತ್ತು, ಯಾವ ರಾಜ್ಯದಲ್ಲಿದೆ ಕೇಳ್ಬೋದು. ಅಥವಾ ಹೊಂದಿಸಿ ಬರೆಯರಲ್ಲಿ ಹಾಕ್ಕೊಡ್ಬೋದು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವೈಲ್ಡ್ ಲೈಫ್ ಕಾರಿಡಾರ್ ಕನೆಕ್ಟಿಂಗ್ ಟು ದ ಕಿಬ್ಬರ್ ಆ್ಯಂಡ್ ಚಂದ್ರತಾಲ ಸ್ಯಾಂಕ್ಚುರೀಸ್ಗೂ ಕೂಡ ಕನೆಕ್ಟ್ ಮಾಡ್ತಕ್ಕಂಥ ಪ್ರಮುಖ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದನ್ನ ಒಂದ್ಸಲ ನೋಡ್ಕೊಳ್ಳಿ ಎಲ್ಲಿ ಬರುತ್ತೆ ಅಂತ ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟ್, ಭಾರತ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಕೇಂದ್ರ ಲೋಕಸೇವಾ ಆಯೋಗ ಸಂವಿಧಾನ 315ನೇ ವಿಧಿಯಿಂದ ಸ್ಥಾಪಿಸಲಾದ ಸಾಂವಿಧಾನಿಕ ಸಂಸ್ಥೆ. ಹೌದು, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ. 315ನೇ ವಿಧಿ ಹೇಳುತ್ತೆ. ಹೌದು. 317ನೇ ವಿಧಿಯ ಪ್ರಕಾರ UPSC ಅಧ್ಯಕ್ಷರು ಭಾರತ ರಾಷ್ಟ್ರಪತಿಗಳು ನೇಮಿಸ್ತಾರೆ. ನೋ, ದಿಸ್ ಇಸ್ ರಾಂಗ್. 317 ಏನ ಹೇಳ್ತೇವೆ, ಹೆಂಗೆ ತೆಗಿತೀವಿ ಅಂತ. ಓಕೆ, ಹೌ ಟು ರಿಮೂವಲ್ ಆಫ್ UPSC ಚೇರ್ಮನ್ ಬಗ್ಗೆ ಮಾತಾಡುತ್ತೆ, ಅಥವಾ ಅದರ ಸದಸ್ಯರು ರಿಮೂವಲ್ ಬಗ್ಗೆ ಮಾತಾಡುತ್ತೆ. ಹಾಗಾಗಿ ದಿಸ್ ಇಸ್ ರಾಂಗ್. ನಮ್ಗೆ ತಪ್ಪಾಗಿದೆ ಯಾವುದು ಅಂತ ಕೇಳಿರೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. UPSC ಅಧ್ಯಕ್ಷ 6 ವರ್ಷಗಳ ಅವಧಿಗೆ ಅಥವಾ 65 ವರ್ಷ ವಯಸ್ಸನ್ನು ತಲುಪುವ ಅಧಿಕಾರ ಇರ್ತಾರೆ. ಹೌದು, ವಿಚ್ ಎವರ್ ಇಸ್ ಅರ್ಲಿಯರ್. ಆಪ್ಷನ್ ಎ ಮತ್ತೆ ಸಿ ಕರೆಕ್ಟ್ ಇದೆ. ಇಲ್ಲಿ ಯಾವ ತಪ್ಪು ಬೇಕಾಗಿದ್ದು ಬಿ ತಪ್ಪಿದೆ. ಸೊ ಎಲ್ಲ ಆಪ್ಷನ್ ನೋಡಿ, ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಅಖಿಲ ಭಾರತ ಸೇವೆಗಳು ಮತ್ತು ಕೇಂದ್ರ ನಾಗರಿಕ ಸೇವೆಗಳ ನೇಮಕಾತಿಗಳಿಗೆ ಪರೀಕ್ಷೆ ನಡೆಸುವ ಜವಾಬ್ದಾರಿ UPSC ಹೊಂದಿದೆ. ಹೌದು. ಸೊ ಆಪ್ಷನ್ ಬಿ ಇಸ್ ರಾಂಗ್ ಆನ್ಸರ್ ಅಲ್ವಾ. 315 ಅವರ ನೇಮಕಾತಿ ಇದೆಯಲ್ಲ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಅಪಾಯಿಂಟ್ಮೆಂಟ್ ಆಫ್ UPSC ಮೆಂಬರ್ಸ್ ಚೇರ್ಮನ್. ಇದನ್ನ ಎಕ್ಸಾಮಲ್ಲೂ ಕೂಡ ಕೇಳ್ತಾರೆ. ಓಕೆ, ಸೊ ಇದ್ರ ಪ್ರೀವಿಯಸ್ ವಿಡಿಯೋನೆಲ್ಲ ಮಾಡಿದೀವಿ, ಹಾಗಾಗಿ ಇದನ್ನ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ಸೊ ಏನಕ್ಕೆ ಇದು ಸುದ್ದಿ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಇದನ್ನು ಕೂಡ ಕರೆಂಟ್ ಅಫೇರ್ ಅಲ್ಲಿ ಕೇಳಬಹುದು ನಿಮಗೆ. UPSC ಚೇರ್ಮನ್ ಆಗಿ ಅಲ್ವಾ ವಾಸ್ ಅಪಾಯಿಂಟೆಡ್, ಅಜಯ್ ಕುಮಾರ್ ವಾಸ್ ಅಪಾಯಿಂಟೆಡ್ ಚೇರ್ಮನ್ ಆಫ್ UPSC ಸರ್ವಿಸ್ ಕಮಿಷನ್. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಸ್ನೇಹಿತರೆ. ಅಂಡ್ ಅಪಾಯಿಂಟ್ಮೆಂಟ್ ಬಂದು 316ನೇ ವಿಧಿ ಹೇಳುತ್ತೆ ಹೆಂಗ್ ಅಪಾಯಿಂಟ್ಮೆಂಟ್ ಮಾಡುತ್ತೆ, ಪ್ರೆಸಿಡೆಂಟ್ ಯಾವ ರೀತಿ ಮಾಡ್ತಾರೆ ಅದೆಲ್ಲ ನಿಮಗೆ ಗೊತ್ತಿದೆ. ನಾನು ಹಾಗಾಗಿ ಇದನ್ನು ಡೀಟೇಲ್ ಆಗಿ ಮಾತಾಡ್ತಾ ಇಲ್ಲ. ನೆಕ್ಸ್ಟ್ ಬರ್ತೀನಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಓಕೆ, ಇದು ತುಂಬಾ ನಡೀತಾನೆ ಇದೆ. ರಾಜ್ಯಪಾಲ, ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್. ಈಗ ನಿಮ್ಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಒಂದು ಟೈಮ್ ಲೈನ್ ವಿಧಿಸಿತ್ತು. 3 ತಿಂಗಳ ಒಳಗೆ ನೀವು ಅಪ್ರೂವ್ ಮಾಡಬೇಕು ಬಿಲ್ಸ್ಗಳನ್ನ ಅಂತ. ಆಗ ರಾಷ್ಟ್ರಪತಿಗಳು ಕ್ವಶನ್ ಕೇಳ್ತಾರೆ, 14 ಕ್ವಶನ್ಸ್ಗಳು. ಆರ್ಟಿಕಲ್ 143 ಇದೆಯಲ್ಲ, ಸಲಹಾ ವ್ಯಾಪ್ತಿ. ಸುಪ್ರೀಂ ಕೋರ್ಟ್ನ ಸಲಹಾ ವ್ಯಾಪ್ತಿ ಆರ್ಟಿಕಲ್ 143 ಮಾತಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಆ ಬೇಸಿಸ್ ಮೇಲೆ ಕೇಳ್ತಾರೆ ಒಂದು 14 ಕ್ವಶನ್ಸ್ಗಳು. ಓಕೆ, ಸೊ ನೋಡೋಣ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ 143ನೇ ವಿಧಿ ಉಲ್ಲೇಖಿಸಿ ಕೆಳಗಿನ ಒಂದಷ್ಟು ಆಪ್ಷನ್ಸ್ ತಗೊಂಡಿದ್ದು ಯಾವ್ದು ಸರಿಯಾಗಿದೆ ಅಂತ ಹೇಳಬೇಕು ಸ್ನೇಹಿತರೆ. 143ನೇ ವಿಧಿಯು ರಾಷ್ಟ್ರಪತಿಗಳು ಯಾವುದೇ ಕಾನೂನು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ ಸಲಹಾ ಅಭಿಪ್ರಾಯವನ್ನು ಪಡೆಯಲು ಅಧಿಕಾರ ನೀಡುತ್ತಾರೆ. ಹೌದು, ಇದು ಕರೆಕ್ಟ್ ಇದೆ. 143ನೇ ವಿಧಿ ಅಡಿ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ರಾಷ್ಟ್ರಪತಿ, ಕೇಂದ್ರ ಸರ್ಕಾರ ಎರಡನ್ನೂ ಬಂಧಿಸುತ್ತಾರೆ. ಅಂದ್ರೆ ಬೈಂಡಿಂಗ್ ಅಂತ ಕರಿತೀವಿ. ಬೈಂಡಿಂಗ್ ಅಂದ್ರೆ ಸುಪ್ರೀಂ ಕೋರ್ಟ್ ಈ ಸಲಹೆಗೆ ಏನ್ ಕೊಡ್ತಾರೆ ಶಿಫಾರಸು, ಅದನ್ನ ಒಪ್ಕೊಳ್ಳೇಬೇಕು ಅಂತೇನಿಲ್ಲ. ಇಟ್ ಇಸ್ ನಾಟ್ ಬೈಂಡಿಂಗ್. ಸೊ ಹಾಗಾಗಿ ದಿಸ್ ಇಸ್ ರಾಂಗ್. ಆಪ್ಷನ್ 2 ಇಸ್ ರಾಂಗ್. ನೆಕ್ಸ್ಟ್ ಆಪ್ಷನ್ 3 ಬನ್ನಿ. 143ನೇ ವಿಧಿ ಅನ್ವಯಿಸುವ ನಿರ್ಧಾರವು ರಾಷ್ಟ್ರಪತಿಗಳಿಗೆ ಮಾತ್ರ ಸೇರಿದ್ದು ಮಂತ್ರಿಮಂಡಳಿಯನ್ನು ಒಳಗೊಳ್ಳುವುದಿಲ್ಲ. ಆಕ್ಚುಲಿ ಎಸ್ ಒಂದ್ ರೀತಿ, ಬಟ್ ಆಕ್ಚುಲಿ ರಾಂಗ್ ಕೂಡ. ಹೆಂಗೆ ಅಂತ ಹೇಳ ನೋಡಿ. 143 ಈಗ ಸುಪ್ರೀಂ ಕೋರ್ಟ್ಗೆ 14 ಪ್ರಶ್ನೆಗಳು ಕೇಳಿದಾರಲ್ಲ ರಾಷ್ಟ್ರಪತಿಗಳು, ಪಾಯಿಂಟ್ಸ್ 14 ಪಾಯಿಂಟ್ಸ್ ಕ್ಲಾರಿಫಿಕೇಶನ್ ಕೇಳಿದಾರಲ್ಲ. ನಮಗೆ ನೀವು ಟೈಮ್ ಲೈನ್ ವಿಧಿಸಬಹುದಾ? ಬಿಕಾಸ್ ವಿ ಆರ್ ಆಲ್ಸೋ ಇವನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ.
ಅಲ್ವಾ. ಸೊ ಅವ್ರದ್ದೇ ಆದ ಅವ್ರಿಗೆ ವಿಟೋ ಪವರ್ ಇದೆ, ವಿಟೋ ಇದೆ. ವಿಟೋ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ ಸ್ನೇಹಿತರೆ, ಅದನ್ನು ಕೂಡ ಯಾವುದೇ ಎಕ್ಸಾಮ್, UPSC, IAS ಆಗಲಿ ಅಥವಾ ನೆಕ್ಸ್ಟ್ ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ ಆಗಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಟೋ ಪವರ್ ಬಗ್ಗೆ ಕೇಳ್ಬೋದು ನಿಮಗೆ, ತುಂಬಾ ನ್ಯೂಸ್ ಅಲ್ಲಿ ಇದೆ ಇದು. ಓಕೆ, ಲಾಸ್ಟ್ 6 months ಇಂದ 1 year ಇಂದ ರಾಜ್ಯಪಾಲರು ಈಗ ತಮಿಳುನಾಡು ಕೇಸ್ ಇದನ್ನು ತಗೊಂಡು ಹಾಗಿರ್ತಕ್ಕಂಥದ್ದು. ಇಲ್ಲಿ ಏನು ಇದೆಯಲ್ಲ, ಈಗ ರಾಷ್ಟ್ರಪತಿಗಳು 14 ಪಾಯಿಂಟ್ ಕೇಳಿದ್ರು ಅಂತ ಹೇಳಿದೆ. ಇವರು ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಯಾವ ಬೇಸಿಸ್ ಮೇಲೆ ಕೆಲಸ ಮಾಡ್ತಾರೆ? ಯಾವ ಬೇಸಿಸ್ ಮೇಲೆ ಕೆಲಸ ಮಾಡ್ತಾರೆ? ಮಂತ್ರಿಮಂಡಲದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡ್ ಅಂಡ್ ಅಡ್ವೈಸ್ ಅಂತ ಇದೆ. ಏಡ್ ಅಂಡ್ ಅಡ್ವೈಸ್ ಅಂತ ಇದೆ. ಯಾವುದು 74 ಅಲ್ವಾ ಆರ್ಟಿಕಲ್ಸ್, ಇಫ್ ಐ ಆಮ್ ನಾಟ್ ರಾಂಗ್, 74 ಅನ್ಕೋತೀನಿ. ಅದ್ರ ಮೇಲೆ ಕೆಲಸ ಮಾಡ್ತಾರೆ. ಈಗ 14 ಪಾಯಿಂಟ್ ಕೂಡ ಸರ್ಕಾರ ಡೈರೆಕ್ಟ್ ಆಗಿ ಕೇಳಕ್ಕಾಗಲ್ಲ. ರಾಷ್ಟ್ರಪತಿಗಳಿಗೆ ಅವ್ರೇನ್ ಟೈಮ್ ಲೈನ್ ಕೊಡುತ್ತೆ, ಆ ಒಂದು ಟೈಮ್ ಲೈನ್ಗೆ ಇದಕ್ಕೆ 14 ಪಾಯಿಂಟ್ಗಳು ಸರ್ಕಾರದ ಮುಖಾಂತರ ರಾಷ್ಟ್ರಪತಿ ಕೇಳಿದ್ದಾರೆ ಅಂತ ಹೇಳ್ಬೋದು ಅಲ್ವಾ. ಸೊ ಏಡ್ ಅಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಕರಿತೀವಿ, ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ. ಹಾಗಾಗಿ ದಿಸ್ ಇಸ್ ರಾಂಗ್, ಆಪ್ಷನ್ 3. 143 ಸಬ್ಕ್ಲಾಸ್ 2 ವಿಧಿಯ ಅಡಿಯಲ್ಲಿ ಉಲ್ಲೇಖವು ಸಾಂವಿಧಾನಿಕ ಪೂರ್ವ ಒಪ್ಪಂದಗಳು ಮತ್ತು ಒಪ್ಪಂದಗಳಿಗೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ನೀಡಲು ಬದ್ಧವಾಗಿದೆ. ಅಂದ್ರೆ ದಿಸ್ ಇಸ್ ಪೂರ್ವ ಅಂತಂದ್ರೆ ತುಂಬಾ ಹಳೆಯದು, ಯಾವುದೋ ಒಂದು ಬ್ಯಾಲೆನ್ಸ್ ಏನೋ ಒಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಇದ್ರೆ ಎಸ್ ದಟ್ ಇಸ್ ಬೈಂಡಿಂಗ್. ಬಟ್ ಈಗ ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿಗಳು ಬೇರೆ ಬೇರೆ ಕೇಸ್ ಆಗಿರ್ಬೋದು, ಮತ್ತೆ ಡೆಲ್ಲಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕೇರಳಕ್ಕೆ ಸಂಬಂಧ ಒಂದಷ್ಟು ಕೇಳಿದ್ರು ಅವರು. ಓಕೆ, ಅಯೋಧ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಕೇಳಿದ್ರು, ಆಗ ಸಲಹೆಗಳು ಕೊಟ್ಟಿತ್ತು. ಹಂಗಾರೆ ಅಧಿಕಾರ ಬೈಂಡಿಂಗ್ ಆಗ್ಬೇಕಂತಲ್ಲ, ಅದಕ್ಕೆ ಒಪ್ಕೊಂಡೇ ಬೇಕಂತಲ್ಲ, ಒಪ್ಕೊಂಡು ಇರಲಿಲ್ಲ ಅವರು. ಸೊ ಹಾಗಾಗಿ ಆಪ್ಷನ್ 4 ಇಸ್ ರೈಟ್ ಆನ್ಸರ್, ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಅದು ತುಂಬಾ ಹಳೆಯದು ಪೂರ್ವದ ಯಾವ್ದಾದ್ರು ಇದ್ದಿದ್ರೆ, ಒಪ್ಪಂದಗಳಿಗೆ ಆಗಿದ್ರೆ, ಒಪ್ಪಂದಗಳ ಮೇರೆಗೆ ಏನಾದ್ರು ಕೇಳಿದ್ರೆ ಅಂಥದ್ದಕ್ಕೆ ಒಪ್ಕೋಬೇಕಾಗತ್ತೆ ಅಂತ. ಸೊ ಸಬ್ ಕ್ಲಾಸ್ ಅಲ್ಲಿ ಬರುತ್ತದು. ಸೊ ಹಾಗಾಗಿ 1 and 4 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೊಂಡು ಸ್ವಲ್ಪ ಡೀಟೇಲ್ ಆಗಿ ಕೇಳ್ತಾ ಇದ್ದೀನಿ ನಾನು, ಯಾಕಂತಂದ್ರೆ ಇತ್ತೀಚೆಗೆ ಈ ತರ ರಾಷ್ಟ್ರಪತಿಗಳು, ರಾಜ್ಯಪಾಲರದ್ದು ತುಂಬಾ ಡೀಟೇಲ್ ಆಗಿ ಬರ್ತಾರೆ ಕ್ವಶನ್. ಮೊನ್ನೆ ಕೂಡ ಕ್ವಶನ್ಸ್ಗಳು ಬಂದಿದ್ವು. ಸೊ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಸ್ಟೇಟ್ಮೆಂಟ್ 2 ಇಸ್ ರಾಂಗ್ ಅಂತ ನಿಮ್ಗೆ ಗೊತ್ತಿದೆ, 3 ಇಸ್ ಆಲ್ಸೋ ರಾಂಗ್. ನೋಡಿ 74 ಸಬ್ ಕ್ಲಾಸ್ 1 ಅಡಿಯಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮುಖಾಂತರ ಮಾಡ್ತಕ್ಕಂಥದ್ದು ಅಲ್ವಾ. ಇನ್ನು 143 ಸಬ್ ಕ್ಲಾಸ್ 2 ಏನ್ ಹೇಳುತ್ತೆ? ಸುಪ್ರೀಂ ಕೋರ್ಟ್ ಮಸ್ಟ್ ಟೆಂಡರ್ ಇಟ್ಸ್ ಒಪಿನಿಯನ್ ಇಫ್ ದ ರೆಫರೆನ್ಸ್ ಇನ್ವಾಲ್ವ್ಸ್ ಪ್ರೀ ಕಾನ್ಸ್ಟಿಟ್ಯೂಷನಲ್ ಟ್ರೀಟೀಸ್ ಅಂಡ್ ಅಗ್ರಿಮೆಂಟ್. ಕಾನ್ಸ್ಟಿಟ್ಯೂಷನ್ ಮುಂದಿನ ಅಗ್ರಿಮೆಂಟ್ ಬಗ್ಗೆ ಏನಾದ್ರು ಇದ್ರೆ ಅದಕ್ಕೆ ಮಾಡಬೇಕಾಗತ್ತೆ ಅಂತ. ಅಂಡ್ ಆಲ್ಸೋ ಇಲ್ಲಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರಿಗೆ ಸಲಹೆ ಏನು ಕೊಡ್ತಾ ಇದಾರೆ ಅಂತಿದೆಯಲ್ಲ, ಇದು ಮಾಡ್ಲೇಬೇಕು ಅಂತ. ದಟ್ ಶುಡ್ ಬಿ ದ ಅಟ್ಲೀಸ್ಟ್ 5 ಜಡ್ಜ್ ಬೆಂಚ್ ಆಗಿರಬೇಕು. ಯಾರು ಸಿಂಗಲ್ ಜಡ್ಜ್ ಕೊಡುವಂಥದ್ದು, ಸಿಂಗಲ್ ಬೆಂಚ್ ಜಡ್ಜ್ ಕೊಡುವಂಥದ್ದಲ್ಲ. ಈಗ ರಾಷ್ಟ್ರಪತಿಗಳಿಗೆ 3 ತಿಂಗಳವರೆಗೆ ಅಪ್ರೂವ್ ಮಾಡ್ಬೇಕು ಬಿಲ್ನ ಅಂತ ಹೇಳಿದ್ರು. ಅದನ್ನ ಹೇಳ್ತೀನಿ. ಅದು ಇದನ್ನ ನೋಡೋದಾದ್ರೆ, ಅದರದ ಒಂದು ಹಿಸ್ಟ್ರಿ ನೋಡೋದಾದ್ರೆ, ನೋಡಿ ತಮಿಳ್ನಾಡಲ್ಲಿ ಏನೋ ರಾಜ್ಯಪಾಲರು ತುಂಬಾ ದಿನಗಳ ಕಾಲ ಅಪ್ರೂವ್ ಮಾಡದೆ ಇಟ್ಕೊಂಡಿದ್ರು. ನಿಮ್ಗೆ ಗೊತ್ತಿದೆ, ಆರ್ಟಿಕಲ್ 200 ಇದೆ. ತಮಿಳ್ ಗವರ್ನರ್ಗೆ, ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಬಿಲ್ಗಳನ್ನ ಏನ್ ಮಾಡಬೇಕು ಅಂತ. ಅವರು ಏನ್ ಮಾಡ್ಬೋದು? ಒಂದು ಅಸೆಂಟ್ ಅಂದ್ರೆ ಒಪ್ಪಿಗೆ ಕೊಡಬಹುದು, ಅಥವಾ ವಿಥೋಲ್ಡ್ ಮಾಡ್ಬೋದು ಅಲ್ವಾ. ಅಂದ್ರೆ ಒಪ್ಪಿಗೆ ಕೊಡದೇನೆ ಇರಬಹುದು, ಅದ್ರ ರೀಸನ್ ಕೊಡಬೇಕಾಗತ್ತೆ. ಅದು ಬಿಟ್ರೆ ಪ್ರೆಸಿಡೆಂಟ್ಗೆ ಶಿಫಾರಸು ಮಾಡ್ಬೋದು, ಅಥವಾ ವಾಪಸ್ ಕಳಿಸ್ಬೋದು. ವಾಪಸ್ ಕಳಿಸಿದಾಗ ವಾಪಸ್ ಅದು ಸಂಸತ್ತಿಂದ, ವಿಧಾನ ಸಭೆಯಿಂದ ವಾಪಸ್ ಬಂದ್ರೆ ಅದಕ್ಕೆ ಅಪ್ರೂವ್ ಕೊಡ್ಲೇಬೇಕಾಗತ್ತೆ. ಅಥವಾ ಪ್ರೆಸಿಡೆಂಟ್ಗೆ ಆರ್ಟಿಕಲ್ 201 ಮುಖಾಂತರ ರಿಸರ್ವ್ ಮಾಡ್ಬೋದು. ಸೊ ಇದಕ್ಕೆ ತುಂಬಾ ಬಿಲ್ಗಳು ಪೆಂಡಿಂಗ್ ಇದ್ವು ಅಲ್ಲಿ ತಮಿಳ್ನಾಡಲ್ಲಿ. ಸೊ ಹಾಗಾಗಿ ಅವ್ರು ಸುಪ್ರೀಂ ಕೋರ್ಟ್ ಹೋಗಿದ್ರು. ಸುಪ್ರೀಂ ಕೋರ್ಟ್ ಅದನ್ನ ನೋಡ್ಬಿಟ್ಟು ಒಂದು ಟೈಮ್ ಲೈನ್ ವಿಧಿಸ್ತು. ಏನ್ ವಿಧಿಸ್ತು? ಪ್ರೆಸಿಡೆಂಟು 1 ತಿಂಗಳಲ್ಲಿ ರಿಸೀವ್ ಮಾಡೋದ್ರಲ್ಲಿ ಡಿಸೈಡ್ ಮಾಡಬೇಕು, ಕೊಡಬೇಕೋ ಬೇಡವೋ. ಕೊಡಲ್ಲ ಅಂದ್ರೆ ಹೇಳಬೇಕು. ಅಥವಾ 3 ತಿಂಗಳೊಳಗೆ ರೀಕನ್ಸಿಡರೇಷನ್ ಕೊಡಬೇಕು ಪ್ರೆಸಿಡೆಂಟ್. ಓಕೆ, ಗವರ್ನರ್ 1 ತಿಂಗಳೊಳಗೆ ಅದನ್ನ ಪಾಸ್ ಮಾಡಬೇಕು, ಅಥವಾ ಅದನ್ನ ಪ್ರೆಸಿಡೆಂಟ್ ಕೊಡಬೇಕಾದ್ರೆ ಏನ್ ಡಿಸಿಷನ್ ತಗೋಬೇಕು, 1 ತಿಂಗಳು ತಗೋಬೇಕು ಅಂತ. ಈ ಡಿಸಿಷನ್ಸ್ ಇದೆಯಲ್ಲ, ದಿಸ್ ಇಸ್ ರಾಂಗ್ ಅಂತ ಹೇಳಿ ಏನು ಸುಪ್ರೀಂ ಕೋರ್ಟ್ ಆರ್ಡರ್ನ ನಮ್ಮ ಪ್ರೆಸಿಡೆಂಟ್ 14 ಪಾಯಿಂಟ್ಗಳನ್ನ ರೈಸ್ ಮಾಡ್ತಾರೆ. ಸೊ ಅದನ್ನ ನೋಡೋಣ. ನಾನು ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ತುಂಬಾ ಡೀಟೇಲ್ ಆಗಿ ಅಂದ್ರೆ ಸಿಂಗಲ್ ಲೈನ್ ಅಲ್ಲಿ ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಟ್ಟಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಒಂದು ಡಿಸಿಷನ್ ಬಂದ ತಕ್ಷಣ ಏನಾಗುತ್ತೆ ಗೊತ್ತಾ? ಈ ನಮ್ಮ ಏನು ಕೇಂದ್ರ, ರಾಜ್ಯಗಳು, ಫೆಡರಲ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಸಂಯುಕ್ತ ವ್ಯವಸ್ಥೆ ಅಂತ ಏನ್ ಹೇಳ್ತೀವಿ ಸ್ನೇಹಿತರೆ, ಸಂಯುಕ್ತ ವ್ಯವಸ್ಥೆ, ಅದರಲ್ಲಿ ಆಕ್ಚುಲಿ ಎಕ್ಸಿಕ್ಯೂಟಿವ್ ಅಂತ ಏನ್ ಕರಿತೀವಿ, ಕಾರ್ಯಾಂಗಕ್ಕೆ ನ್ಯಾಯಾಂಗ ತುಂಬಾ ಇಂಟರ್ಫಿಯರ್ ಆಗಬಾರ್ದು. ಈಗ ನೋಡಿ, ಈ ಇಂಟರ್ಫಿಯರ್, ಈ ಟೈಮ್ ಬೌಂಡ್ ಏನ್ ಕೊಟ್ಬಿಟ್ಟಿದ್ದಾರೆ, ನಮ್ಮ ಈ ಟೈಮ್ ಬೌಂಡ್ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆಯಾ? ಇಲ್ಲ ಅಲ್ವಾ. ಅವ್ರದೇ ಆದ ವಿಟೋ ಪವರ್ ಇದೆ ಪ್ರೆಸಿಡೆಂಟ್ಗೆ ಅಲ್ವಾ.
ಸೊ ಇವಾಗ ಏನಾಯ್ತು, ಇನ್ನು ಪ್ರೆಸಿಡೆಂಟ್ ಡಿಸೈಡೇ ಮಾಡಿಲ್ಲ, ಆಗ್ಲೇ ತಮಿಳ್ನಾಡಿನ ಗೌರ್ಮೆಂಟು ಆ ಬಿಲ್ಗಳನ್ನ ಕಾಯ್ದೆಗಳು ಮಾಡ್ಬಿಟ್ಟಿದೆ. ಇಷ್ಟೇ ತಿಂಗಳುಗಳ ಕಾಲ ಕಾದಿದ್ರು ಇದಾಗ ತನಕ ಸುಮ್ಮನಿರ್ಬೋದಾಗಿತ್ತು ಅಲ್ವಾ. ಸೊ ಈ ತರ ಏನಾಗುತ್ತೆ, ಬೇರೆ ಬೇರೆ ರೀತಿಯಾದ ನೆಗೆಟಿವ್ ಇಂಪ್ಯಾಕ್ಟ್ಗಳು ಆಗ್ತವೆ. ಸೊ ನೋಡೋಣ ಬನ್ನಿ ಏನ್ ಕ್ವಶನ್ಸ್ ಅಂತ. ಕ್ಯಾನ್ ದ ಸುಪ್ರೀಂ ಕೋರ್ಟ್ ಸೆಟ್ ಟೈಮ್ ಲೈನ್ ಫಾರ್ ಗವರ್ನರ್ ಟು ಆಕ್ಟ್ ಬಿಲ್ ಅಂಡರ್ ಆರ್ಟಿಕಲ್ 200 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಇಷ್ಟು ತಿಂಗಳೇ ಮಾಡಬೇಕು ಅಂತ ಏನಾದ್ರು ಕೊಡೋದಿದೆಯಾ? ಕಾನ್ಸ್ಟಿಟ್ಯೂಷನ್ ಇಲ್ಲ, ಹೆಂಗ್ ಕೊಡಕ್ ಸಾಧ್ಯ ಅನ್ನೋದೊಂದು ಪ್ರಶ್ನೆ. ಮತ್ತೆ ಅದಕ್ಕೆ ನೀವು ಗೈಡ್ ಮಾಡಬೇಕು ಅಂತ ಇದು ಪ್ರಶ್ನೆ ಕೇಳ್ತಾ ಇರೋದು ಸುಪ್ರೀಂ ಕೋರ್ಟ್ಗೆ ನಮ್ಮ ಪ್ರೆಸಿಡೆಂಟ್. ಕ್ಯಾನ್ ದ ಸುಪ್ರೀಂ ಕೋರ್ಟ್ ಸೆಟ್ ಟೈಮ್ ಲೈನ್ ಫಾರ್ ದ ಪ್ರೆಸಿಡೆಂಟ್ ಟು ಆಕ್ಟ್ ಎ ಬಿಲ್ ರಿಸರ್ವ್ ಫಾರ್ ಪ್ರೆಸಿಡೆನ್ಷಿಯಲ್ ಅಸೆಂಟ್? ಅಂದ್ರೆ ಈಗ 201 ಆರ್ಟಿಕಲ್ ಮುಖಾಂತರ ಅದು ಪ್ರೆಸಿಡೆಂಟ್ಗೆ ಹೋದ್ರೆ ಅದಕ್ಕೂ ಟೈಮ್ ಲೈನ್ ಕೊಡಬಹುದಾ ಸುಪ್ರೀಂ ಕೋರ್ಟ್? ದೇರ್ ಇಸ್ ನೋ ಟೈಮ್ ಲೈನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ವಿಟೋ ಪವರ್ ಇದೆ, ಆ ವಿಟೋ ಪವರ್ ಪ್ರಕಾರ ಏನ್ ಮಾಡಬೇಕು ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಅದನ್ನ ಚೇಂಜ್ ಮಾಡಬೇಕು ಅಂತಂದ್ರೂ ಕೂಡ ಅಮೆಂಡ್ಮೆಂಟ್ ಮಾಡಿ ಚೇಂಜ್ ಮಾಡಬೇಕು. ಯಾವುದು ನಮ್ಮ ಕಾರ್ಯಾಂಗ ಹೊರ್ತು ಶಾಸಕಾಂಗ ಹೊರ್ತು ಅಲ್ವಾ, ಶಾಸಕಾಂಗ ಮಾಡಬೇಕು, ಲೆಜಿಸ್ಲೇಟರ್ ಮಾಡಬೇಕು. ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಕೊಡಬಹುದಾ ಅದಕ್ಕೆ ಅಂತ? ಯಾಕಂದ್ರೆ ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ ಪ್ರೆಸಿಡೆಂಟ್. ಇನ್ನೊಂದು ಏನ್ ಹೇಳ್ಬಿಡ್ತು ಇಲ್ಲಿ ಸುಪ್ರೀಂ ಕೋರ್ಟ್, ನೀವು ಈ ಟೈಮ್ ಪೀರಿಯಡ್ ಅಲ್ಲಿ ಅಪ್ರೂವ್ ಮಾಡಲಿಲ್ಲ ಅಂದ್ರೆ ಇಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಎ ಡೀಮ್ಡ್ ಅಸೆಂಟ್ ಅಂತ. ಕಾಯ್ದೆ ಆಗಿದೆ ಅನ್ಕೊಂಡ್ಬಿಡ್ತೀವಿ ಅಂತ, ಅದಕ್ಕೆ ತಮಿಳ್ನಾಡು ಸರ್ಕಾರ ಕಾಯ್ದೆ ಮಾಡ್ಬಿಟ್ಟಿರೋದು. ಕಾಯ್ಲೂ ಇಲ್ಲ ಆ ಟೈಮ್ ಪೀರಿಯಡ್ಗೆ. ಸೊ ಡೀಮ್ಡ್ ಅಸೆಂಟ್ ಅಂತ ಏನ್ ನೀವು ಕೊಡ್ತಾ ಇದೀರಲ್ಲ, ಓಕೆ, ಇದು ಯಾವ್ದು ಕೊಡ್ತಾ ಇದ್ದೀರಾ ಡೀಮ್ಡ್ ಅಸೆಂಟ್ ಅಂತ? ಸಿ ಯು ಆರ್ ನೋಡಿ ಈಸ್ ದ ಕಾನ್ಸೆಪ್ಟ್ ಡೀಮ್ಡ್ ಅಸೆಂಟ್ ಫಾರ್ ದ ಪ್ರೆಸಿಡೆಂಟ್ ಇನ್ ಗವರ್ನರ್ ಕನ್ಸಿಡರ್ ವಿತ್ ದ ಕಾನ್ಸ್ಟಿಟ್ಯೂಷನಲ್ ಸ್ಕೀಮ್. ಕಾನ್ಸ್ಟಿಟ್ಯೂಷನಲ್ ಸ್ಕೀಮ್ಗೂ ಕೂಡ ಇದು ಮಾಡಬಹುದಾ ನೀವು, ಸಾಂವಿಧಾನಿಕ ಯೋಜನೆಗಳಿಗೂ ಕೂಡ? ಅಂದ್ರೆ ಇದು ಬಿಲ್ ಸರ್, ಇನ್ನು ಬಿಲ್ ಇದೆ, ಇನ್ನು ಅಪ್ರೂವ್ ಆಗಿಲ್ಲ, ರೀಕನ್ಸಿಡರೇಷನ್ ಕೊಟ್ಟಿಲ್ಲ, ಆಗ್ಲೇ ಕಾಯ್ದೆ ಆಗಿರೋದಕ್ಕೆ ನೀವು ಇಂಟರ್ಫಿಯರ್ ಆಗ್ಬೋದು ಹೊತ್ತು ಕಾಯ್ದೆ ಆಗಿಲ್ದಕ್ಕೆ ನೀವು ಟೈಮ್ ಲೈನ್ ಕೊಡ್ಬೋದಾ ಅಂತ ಅರ್ಥ ಆಗ್ತಿಲ್ಲ. ಕಾಯ್ದೆ ಮಾಡಕ್ಕೆ ಸಿ ಬಿಲ್ ಯಾವಾಗ ಸುಪ್ರೀಂ ಕೋರ್ಟ್ ಬರುತ್ತೆ? ಕಾಯ್ದೆ ಆದ್ಮೇಲೆ ಅದರಲ್ಲಿ ವಯೋಲೇಷನ್ಸ್ ಇದ್ರೆ, ಎಫೆಕ್ಟ್ಸ್ ಇದ್ರೆ, ಫಂಡಮೆಂಟಲ್ ರೈಟ್ ವಯೋಲೇಷನ್, ಸುಪ್ರೀಂ ಕೋರ್ಟ್ ಮಧ್ಯ ಬರುತ್ತೆ ಅಲ್ವಾ. ಇಲ್ಲಿ ಕಾಯ್ದೆನೇ ಆಗಿಲ್ಲ ಅನ್ನೋದು ರೀತಿ ಇದಕ್ಕೆ ಟೈಮ್ ನೀವು ಪ್ರೆಸಿಡೆಂಟ್ಗೆ ಕೊಡಬಹುದಾ ಅಂತ. ಓಕೆ, ಡಸ್ ದ ಕಾನ್ಸೆಪ್ಟ್ ಆಫ್ ಡೀಮ್ಡ್ ಅಸೆಂಟ್ ಫಂಡಮೆಂಟಲಿ ಸರ್ಕಂಬನ್ಸ್ ದ ಪವರ್ ಆಫ್ ಪ್ರೆಸಿಡೆಂಟ್ ಗವರ್ನರ್ ಒಂದು ಪವರ್ನ ಅದು ಕಿತ್ಕೊಂಡಂಗೆ ಅಲ್ವಾ ಅನ್ನೋ ರೀತಿ. ಓಕೆ, ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಆಪ್ಷನ್ ಅವೈಲಬಲ್ ಟು ಗವರ್ನರ್ ವೆನ್ ದ ಬಿಲ್ ಪ್ರೆಸೆಂಟೆಡ್ ಅಂಡರ್ ಆರ್ಟಿಕಲ್ 200? Okay, is the governor bound by the aid and advice of the Council of Ministers while accessing all the options under Article 200? Are the governor's discretionary power under Article 200 justiciable? ನೋಡಿ ಅದನ್ನ ಹೇಳ್ತಾ ಇರೋದು, ಈ 3 ಆಪ್ಷನ್ಸ್ ಹೇಳ್ತಾ ಇರೋದೇನು ಅಂದ್ರೆ ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿ ಮತ್ತೆ ಡೈರೆಕ್ಟ್ ಆಗಿ ಕೇಳ್ತಾ ಇರೋದೇನು ಅಂದ್ರೆ 200ನೇ ಅಡಿಯಲ್ಲಿ ಹೌದು ಕೊಡಬೇಕು, ಅಥವಾ ಅವರು ವಿತ್ಹೋಲ್ಡ್ ಮಾಡ್ಬೋದು, ಅಸೆಂಟ್ ಮಾಡ್ಬೋದು, ಅಥವಾ ಅಪ್ರೂವಲ್ ಕೊಡ್ಬೋದು, ಅಥವಾ ರೀಕನ್ಸಿಡರೇಷನ್ ಕಳಿಸ್ಬೋದು. ಇದು ಜಸ್ಟಿಸಬಲ್ ಅಂತ ನೀವು ಗವರ್ನರ್ ಡಿಸ್ಕ್ರಿಷನರಿ ಪವರ್ ಅಲ್ವಾ ಇದು, ನೀನು ಕೊಡ್ಲೇಬೇಕು ಅಂತ ಹೇಳೋದು, ಅಥವಾ ನೀವು ರೀಸನ್ ಇಷ್ಟೇ ತಿಂಗಳಲ್ಲಿ ಕೊಡಬೇಕು. ಡಿಸ್ಕ್ರಿಪ್ಷನರಿ ಪವರ್ ಆಫ್ ಗವರ್ನರ್ ಆರ್ಟಿಕಲ್ 200 ಅಥವಾ 201 ಅದನ್ನ ಪ್ರೆಸಿಡೆಂಟ್ಗೆ ಕಾಯ್ದಿರಿಸಿದ್ರೆ ಅವ್ರ ಡಿಸ್ಕ್ರಿಪ್ಷನರಿ ಪವರ್ ಇರುತ್ತೆ ಏನ್ ಮಾಡ್ಬೇಕು ಅಂತ. ಇದನ್ನ ನೀವು ನ್ಯಾಯಾಂಗದ ಮುಖಾಂತರ ನೀವು ಅವ್ರ ಪವರ್ ಕಿತ್ಕೊಂಡಂಗಲ್ವಾ ಅನ್ನೋ ರೀತಿ. ಇಸ್ ದ ಪ್ರೆಸಿಡೆಂಟ್ ರಿಕ್ವೈರ್ಡ್ ಟು ಸೀಕ್ ದ ಸುಪ್ರೀಂ ಕೋರ್ಟ್ ಅಡ್ವೈಸ್ ಅಂಡರ್ ಆರ್ಟಿಕಲ್ 143 ಅಂಡ್ ದ ಗವರ್ನರ್ ರಿಸರ್ವ್ಸ್ ಬಿಲ್ಸ್ ಫಾರ್ ದ ಪ್ರೆಸಿಡೆಂಟ್ ಅಸೆಂಟ್ ಅಲ್ವಾ? ಇದು ಸಲಹಾ ವ್ಯಾಪ್ತಿ, ನಾವು ಒಪ್ಕೊಳ್ಳೇಬೇಕು ಅಂತ ಏನೋ ನೀವು ಕೊಟ್ಟಿರ್ತಕ್ಕಂಥದ್ದನ್ನ ನಾವು 143ನ ಅಡಿಯಲ್ಲಿ ನಾವು ತಗೋತಾ ಇದೀವಿ ಇದನ್ನ ಅನ್ನೋ ರೀತಿ. ವಾಟ್ ಇಸ್ ದ ಸ್ಕೋಪ್ ಅಂಡ್ ಎಕ್ಸ್ಟೆಂಟ್ ಆಫ್ ಸುಪ್ರೀಂ ಕೋರ್ಟ್ ಪವರ್ ಟು ಇಶ್ಯೂ ಡೈರೆಕ್ಷನ್ಸ್ ಟು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಲೈಕ್ ದ ಪ್ರೆಸಿಡೆಂಟ್ ಅಂಡ್ ಗವರ್ನರ್ಸ್? ಈ ತರ ಕಾನ್ಸ್ಟಿಟ್ಯೂಷನಲ್ ಬಾಡಿ ನಮ್ದು ಅಲ್ವಾ. ಎಕ್ಸಿಕ್ಯೂಟಿವ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಅಥವಾ ಎಕ್ಸಿಕ್ಯೂಟಿವ್ ಇದಕ್ಕೆ ಅಥವಾ ಶಾಸಕಾಂಗಕ್ಕೆ ಅದನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ ನೋಡಿ, ದ ಸುಪ್ರೀಂ ಕೋರ್ಟ್ ಪವರ್ ಟು ಇಶ್ಯೂ ಡೈರೆಕ್ಷನ್ ಎಕ್ಸ್ಟೆಂಟ್ ಟು ಮ್ಯಾಟರ್ ಆಫ್ ಎಕ್ಸಿಕ್ಯೂಟಿವ್ ಡಿಸ್ಕ್ರಿಷನ್ ಎಕ್ಸ್ಪ್ಲಿಸಿಟ್ಲಿ ಗ್ರಾಂಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್. ಈ ತರ ಶಾಸನಾತ್ಮಕದ ವಿಷಯಗಳಿಗೆ ನೀವು ತಲೆ ತೋರಿಸ್ತಕ್ಕಂಥ ನೋಡಿ. ಇವಾಗ ಈ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಇವೆಲ್ಲ ಶಾಸನಾತ್ಮಕ ಆಗ್ಬೇಕು ಅಲ್ವಾ, ಸಂಸತ್ತಲ್ಲಿ ಆಗ್ಬೇಕು, ಲೋಕಸಭೆ, ರಾಜ್ಯಸಭೆ, ಅಲ್ಲೊಂದು ಕಮಿಟಿ ಮಾಡ್ತಾರೆ, ಎಲ್ಲ ಅಪ್ರೂವ್ ಆಗ್ಬೇಕು, ಆಮೇಲೆ ಪ್ರೆಸಿಡೆಂಟ್ಗೆ ಹೋಗುತ್ತೆ, ಅದು ಕಾಯ್ದೆ ಆಗ್ಬೇಕು. ಅಲ್ಲಿ ತನಕ ನೀವು ಬರಂಗೇ ಇಲ್ಲ, ನೀವು ಅದನ್ನೇ ನೀವು ಬೇರೆ ರೀತಿ ಚೇಂಜ್ ಮಾಡ್ತಿದ್ದೀರಾ ಅಂತ ಅನ್ನೋ ರೀತಿ. ಇಸ್ ಇಟ್ ಅಕ್ಸೆಪ್ಟಬಲ್ ಅಂತ? ಹೌ ಡಸ್ ದ ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ ಟೈಮ್ ಲೈನ್ ಅಲೈನಿಂಗ್ ವಿತ್ ದ ಪ್ರಿನ್ಸಿಪಲ್ ಆಫ್ ಸಪರೇಷನ್ ಆಫ್ ಪವರ್ ಅಲ್ವಾ? ಎಕ್ಸಿಕ್ಯೂಟಿವ್ ಇಸ್ ಡಿಫರೆಂಟ್, ಜುಡಿಷಿಯರಿ ಇಸ್ ಡಿಫರೆಂಟ್, ಲೆಜಿಸ್ಲೇಟರ್ ಇಸ್ ಡಿಫರೆಂಟ್, ಶಾಸನಾಂಗ ಸಪ್ರೇಟ್ ಇದೆ, ಕಾರ್ಯಾಂಗ ಸಪ್ರೇಟ್. ನೀವು ಈ ತರ ನಮ್ಮ ಒಂದು ಇದಕ್ಕೆ ಹೆಂಗ್ ಬರಕ್ ಸಾಧ್ಯ ಪವರ್ಸ್ ಇದು ಮಾಡಕ್ಕೆ? ಆ ತರ ಒಂದು 14 ಪಾಯಿಂಟ್ಸ್ಗಳನ್ನ ಕೇಳಿದ್ರೆ ಸ್ನೇಹಿತರೆ, ಒಳ್ಳೊಳ್ಳೆ ಪಾಯಿಂಟ್ಸ್ಗಳೇ. ಇದಕ್ಕೆ ಸುಪ್ರೀಂ ಕೋರ್ಟ್ ರಿಪ್ಲೈ ಬೇಕಾದ್ರೆ ಕೊಡ್ಬೋದು, ಯಾಕಂದ್ರೆ ಇದನ್ನ ಕೇಳಿರೋದು 143 ಆರ್ಟಿಕಲ್ ಅಡಿಯಲ್ಲಿ. 143 ಯಾವುದು ಸಲಹಾ ವ್ಯಾಪ್ತಿ. ಸುಪ್ರೀಂ ಕೋರ್ಟ್ ಬೇಕಾದ್ರೆ ಸಲಹೆ ಕೊಡ್ಬೋದು ಅಥವಾ ಕೊಡದೇ ಇರಬಹುದು. ಕೊಟ್ಟರು ಕೂಡ ಅದನ್ನ ರಾಷ್ಟ್ರಪತಿಗಳು ಅಕಸ್ಮಾತ್ ಇದಕ್ಕೆಲ್ಲ ಎಸ್ ಅಂತ ಕೊಟ್ಟರು ಕೂಡ ರಾಷ್ಟ್ರಪತಿಗಳು ಒಪ್ಕೋಬೇಕು ಅಂತ ಏನಿಲ್ಲ, ಬಿಕಾಸ್ ಇಟ್ ಇಸ್ ಸಲಹಾ, ಇಟ್ ಇಸ್ ನಾನ್ ಬೈಂಡಿಂಗ್. ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ.
ನೆಕ್ಸ್ಟ್ ಬರ್ತೀನಿ, PM E-ಡ್ರೈವ್ ಯೋಜನೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿ ವಿದ್ಯುತ್ ವಾಹಕಗಳ ಅಳವಡಿಕೆಯನ್ನು ಉತ್ತೇಜಿಸಲು ರಸ್ತೆ ಸಾರಿಗೆ ಹೆದ್ದಾರಿ ಸಚಿವಾಲಯ ಇದನ್ನು 2024ರಲ್ಲಿ ಪ್ರಾರಂಭಿಸಿದ್ದು, ಈ ಯೋಜನೆ ವಿದ್ಯುತ್ ದ್ವಿಚಕ್ರ ವಾಹನಗಳು, ತ್ರಿಚಕ್ರ ವಾಹನಗಳು, ಆಂಬ್ಯುಲೆನ್ಸ್ ಮತ್ತು ಟ್ರಕ್ಗಳಿಗೆ ಬೇಡಿಕೆ ಪ್ರೋತ್ಸಾಹ ಒದಗಿಸುತ್ತದೆ. ಇದು ವಿದ್ಯುತ್ ಬಸ್ಗಳು, ಚಾರ್ಜಿಂಗ್ ಮೂಲ ಸೌಕರ್ಯದ ಬಂಡವಾಳ ಸ್ವತ್ತುಗಳ ಅನುದಾನವನ್ನು ಒಳಗೊಂಡಿದೆ. ಯಾವ ಆಪ್ಷನ್ಸ್ ಕರೆಕ್ಟು? ಯಾಕೆ ಇದು ಸುದ್ದಿಯಲ್ಲಿತ್ತು? ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಎಲೆಕ್ಟ್ರಿಕ್ ಬಸ್ಸಸ್ನ ಅಂಡರ್ PM E-ಡ್ರೈವ್ ಮುಖಾಂತರ ಕೊಡಿ ಅಂತ ಕೇಳಿಕೊಂಡಿದೆ. ಸೊ ಆಪ್ಷನ್ 2 and 3 ಕರೆಕ್ಟ್. ಆಪ್ಷನ್ 1 ಇಸ್ ರಾಂಗ್. ಯಾಕಂದ್ರೆ ಇದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದಲ್ಲಿ ಬರಲ್ಲ. ಯಾವ್ದ್ರಲ್ಲಿ ಬರುತ್ತೆ? ಹೆವಿ ಇಂಡಸ್ಟ್ರಿಯಲ್ ಬರುತ್ತೆ. ಮಿನಿಸ್ಟ್ರಿ ಆಫ್ ದೊಡ್ಡ ಕೈಗಾರಿಕಾ ಸಚಿವಾಲಯ. ಅದರ ಒಂದು ಸಚಿವರು ಯಾರು? ಕುಮಾರಸ್ವಾಮಿ, ನಮ್ಮ ಕರ್ನಾಟಕದ ಕುಮಾರಸ್ವಾಮಿ. ಓಕೆ, PM E-ಡ್ರೈವ್ 2024 ಲಾಂಚ್ ಆಗುತ್ತೆ ಅಂಡರ್ ಫೇಮ್ 2 ಅಡಿಯಲ್ಲಿ. ವಾಟ್ ಈಸ್ ಫೇಮ್? 2 ವೀಲರ್, 3 ವೀಲರ್, ಆಂಬುಲೆನ್ಸ್, ಟ್ರಕ್ಸ್, ಬಸ್ಸಸ್, ಎಸ್ಪೆಷಲಿ ಪಬ್ಲಿಕ್ ಬಸ್ಸಸ್ಗಳು, ಪಬ್ಲಿಕ್ ವೆಹಿಕಲ್ಗೆ ಸಬ್ಸಿಡಿ ಕೊಡ್ತಕ್ಕಂಥದ್ದು. ಓಕೆ, ಅದು ಗೊತ್ತಿರಬೇಕು. ಫೇಮ್ ಬಗ್ಗೆ ಗೊತ್ತಿರಬೇಕಲ್ಲ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರ. ಫೇಮ್ ಫಾಸ್ಟ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತೀವಿ. 2015 ಬರುತ್ತೆ. ಫೇಸ್ 1 2015-19, ಫೇಸ್ 2 19-24. 24ರಲ್ಲಿ ಏನ್ ಮಾಡ್ತೀವಿ? ಫೇಮ್ 2 ಬದಲು ನಾವು PM E-ಡ್ರೈವ್ ಅಂತ ಹಾಕ್ತೀವಿ. ಇಟ್ ಇಸ್ ಅ ಪಾರ್ಟ್ ಆಫ್ ಅಂಡರ್ ಫೇಮ್ 2 ಅಡಲ್ಲಿ ಬರುತ್ತೆ. ಅಥವಾ ಫೇಮ್ 2ನೇ PM E-ಡ್ರೈವ್ ಮಾಡಿದ್ರು ಅಂತ ಕೂಡ ಅನ್ಕೋಬಹುದು. ಓಕೆ, ಎಲೆಕ್ಟ್ರಿಕ್ ಡ್ರೈವ್ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಚಾರ್ಜಿಂಗ್ ಪಾಯಿಂಟ್ಸ್ ಗಳನ್ನ ಬಿಲ್ಡ್ ಮಾಡೋದಾಗ್ಲಿ, ಒಂದು ಸಬ್ಸಿಡಿ ಕೊಡೋದಾಗ್ಲಿ ಬರುತ್ತೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ತಗೋತೀನಿ, ಇನ್ನು ಡೀಟೇಲ್ ಆಗಿ ಹೇಳೋದು, ಇದ್ರಲ್ಲಿ ಡಿಸ್ಕಸ್ ಮಾಡೋಣ. ವಿಶ್ವದಾದ್ಯಂತ ವಿದ್ಯುತ್ ವಾಹನಗಳ ಕುರಿತಾದ ವರದಿಯ ಗ್ಲೋಬಲ್ EV ಔಟ್ಲುಕ್ 2025 ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಗ್ಲೋಬಲ್ EV ಔಟ್ಲುಕ್ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಬಿಡುಗಡೆ ಮಾಡುತ್ತೆ. ಇದು ಏನ್ ಹೇಳುತ್ತೆ ಅಂತಂದ್ರೆ, ಗ್ಲೋಬಲ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಹೆಂಗಿದೆ ಅಂತ. ಎಸ್ಪೆಷಲಿ ಇನ್ ಇಂಡಿಯಾ ಮತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ 2 ವೀಲರ್ 3 ವೀಲರ್ ತುಂಬಾ ಜಾಸ್ತಿ ಆಗ್ತಾ ಇದೆಯಂತೆ. ಅಂಡ್ ಇಟ್ ಇಸ್ ಎ ಪಾಸಿಟಿವ್ ಅಂತ ಹೇಳುತ್ತೆ. ಇನ್ನು ನೀವು 2030 ಆಗಸ್ಟಲ್ಲಿ 4 ವೀಲರ್ ಬರುತ್ತೆ ಎಲೆಕ್ಟ್ರಿಕ್ ಕಾರ್ಸ್ಗಳು. ಇಟ್ ವಿಲ್ ಎಕ್ಸೀಡ್ ದ ನಂಬರ್ ಆಫ್ ಎಲೆಕ್ಟ್ರಿಕಲ್ 2 ವೀಲರ್ಗಿಂತ ಜಾಸ್ತಿ ಆಗುತ್ತೆ 4 ವೀಲರ್ ಅಂತ ಕೂಡ ಹೇಳ್ತಾ ಇದೆ. 2-3 ವೀಲರ್ಸ್ ಪ್ರೊಜೆಕ್ಟಬಲಿ ಡಬಲ್ ಅಂಡ್ ರೀಚ್ 170 ಮಿಲಿಯನ್ಸ್ ಬೈ ದ ಎಂಡ್ ಆಫ್ ದ ಡಿಕೇಡ್ ಅಂತ ಹೇಳ್ತಾ ಇದೆ 2030 ಒಳಗೆ, ಎಸ್ಪೆಷಲಿ ಇಂಡಿಯಾ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ, ಈ ಒಂದು ಔಟ್ಲುಕ್ ಪ್ರಕಾರ. ಸೊ ಇದೊಂದು ಅಂದ್ರೆ ನಾನು ನಮ್ಮ ಒಂದು ರೀಜನ್ ಬಗ್ಗೆ ಮಾತಾಡ್ತೀನಿ, ಆಲ್ ಓವರ್ ವರ್ಲ್ಡ್ ಬಗ್ಗೆ ಬಿಟ್ಟಾಕಿ, ವೆರಿ ಇಂಪಾರ್ಟೆಂಟ್ ನಮ್ಮ ರೀಜನ್ಸ್ ಬಗ್ಗೆ. ಅಂಡ್ ಇದೆಲ್ಲ ಆಗಕ್ಕೆ ಕಾರಣ ಏನು ಇಂಡಿಯಾದಲ್ಲಿ ಎಸ್ಪೆಷಲಿ ಅಂದ್ರೆ ಫೇಮ್ ಅಥವಾ PM E-ಡ್ರೈವ್ ಪಾಲಿಸಿ. ಈ PM E-ಡ್ರೈವ್ ಪಾಲಿಸಿ ಅಡಿಯಲ್ಲಿ ಏನಿದೆ? 2 ವೀಲರ್ ವಿತ್ ಲಿಥಿಯಂ ಅಯಾನ್ ಬ್ಯಾಟ್ರಿಗೆ ಸಬ್ಸಿಡಿ ಕೊಡ್ತಾರೆ. 5000 ಪರ್ ಕಿಲೋವ್ಯಾಟ್ ಅವರ್. ಆ ಒಂದು ಬ್ಯಾಟ್ರಿ ಕೆಪಾಸಿಟಿ ಮೇಲೆ ಅಷ್ಟು ಸಬ್ಸಿಡಿಗಳನ್ನ ಕೊಡ್ತಾ ಹೋಗ್ತಾರೆ. ಎಷ್ಟು ಕಿಲೋವ್ಯಾಟ್ ಅವರ್ ಅಷ್ಟು ಸಬ್ಸಿಡಿ ಸಿಗುತ್ತೆ. ಈಗ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈ ಒಂದು ಇಂಧನ ಸ್ಕೀಮಲ್ಲಿ ಹೇಳಿದ್ನಲ್ಲ, ಯಾಕೆ ಸುದ್ದಿಯಲ್ಲಿತ್ತು ಅಂತ. ಕರ್ನಾಟಕ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ ಪ್ರೆಸೆಂಟೆಡ್ ರಿಕ್ವೆಸ್ಟ್ ಎಂಫಸಿಂಗ್ ನೀಡ್ ಫಾರ್ ಇಂಪ್ರೂವ್ಮೆಂಟ್ ಟ್ರಾನ್ಸಿಟ್ ಸಿಸ್ಟಮ್. Karnataka government submitted proposal Ministry of Heavy Industry seeking electric buses under PM E-ಡ್ರೈವ್. ಕುಮಾರಸ್ವಾಮಿಗಳು ಓಕೆ ವಿ ವಿಲ್ ಸಪೋರ್ಟ್ ಇಟ್ ಇನ್ ದ ಫೇಸ್ ಮ್ಯಾನರಲ್ಲಿ, ಸ್ವಲ್ಪ ಮ್ಯಾನರಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಒಂದು ರಿನ್ಯೂವಬಲ್ ಎನರ್ಜಿ ಅಚೀವ್ಮೆಂಟ್ಗೆ ವೆರಿ ಇಂಪಾರ್ಟೆಂಟ್, ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಮಾಡೋಕ್ಕೆ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. E0 FIR ಅಲ್ವಾ, ಇದು ಸುದ್ದಿಯಲ್ಲಿತ್ತು. E0 FIR ಇದು ₹10 ಲಕ್ಷಕ್ಕಿಂತ ಹೆಚ್ಚಿನ ವಂಚನೆಯನ್ನು ಒಳಗೊಂಡ ಸೈಬರ್ ಹಣಕಾಸು ಅಪರಾಧ ದೂರುಗಳನ್ನು ಸ್ವಯಂಚಾಲಿತವಾಗಿ FIR ಗಳಾಗಿ ಪರಿವರ್ತಿಸುತ್ತದೆ. ಅಂದ್ರೆ ಎಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ 10 ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಆಗಿರುತ್ತೆ, ಅದನ್ನ ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅದು ಆಟೋಮೆಟಿಕ್ FIR ಆಗ್ಬಿಡುತ್ತೆ ಅಂತ. ಅಂದ್ರೆ ಅಷ್ಟು 10 ಲಕ್ಷಕ್ಕಿಂತ ಜಾಸ್ತಿ ವಂಚನೆ ಇದ್ರೆ. ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಉಪಕ್ರಮದ ಭಾಗ ಇದನ್ನು ದೇಶಾದ್ಯಂತ ಪ್ರಾರಂಭಿಸಲಾಗಿದೆ. ನೋಡಿ, ಇದನ್ನು ಫಸ್ಟ್ ದೇಶಾದ್ಯಂತ ಮಾಡ್ತಾ ಇಲ್ಲ, ಫಸ್ಟ್ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ, ಆಮೇಲೆ ತರ್ತಾರೆ ದೇಶಾದ್ಯಂತ. ಇದು ಪ್ರಾದೇಶಿಕ ನ್ಯಾಯವ್ಯಾಪ್ತಿಯನ್ನು ಲೆಕ್ಕಿಸದೆ FIR ಗಳ ಎಲೆಕ್ಟ್ರಾನಿಕ್ ನೋಂದಣಿ ಅನುಮತಿಸುತ್ತದೆ. ಹೌದು, ನೀವು ಈ ಒಂದು ಕಾನ್ಸ್ಟಿಟ್ಯೂಷನ್, ನೀವು ಈ ಒಂದು ರೀಜನ್ ಅಲ್ಲೇ ಮಾಡಬೇಕು ಅಂತೇನಿಲ್ಲ, ಎಲ್ಲಿ ಮಾಡಿದ್ರು ಕೂಡ ತಗೊಳುತ್ತೆ. ಅಂದ್ರೆ ಫಸ್ಟ್ ಈಗ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ಆಸ್ ಎ ಪೈಲಟ್ ಬೇಸಿಸ್, ಆಮೇಲೆ ಇಡೀ ಕಂಪ್ಲೀಟ್ ನಮ್ಮ ಒಂದು ದೇಶಕ್ಕೆ ಇದನ್ನ ಮಾಡ್ತಾರೆ. ಇದು ಇತ್ತೀಚೆಗೆ ಪರಿಚಯದ ಕ್ರಿಮಿನಲ್ ಕಾನೂನು ನಿಬಂಧನೆಗಳನ್ನು ಆಧರಿಸಿದೆ. ಎಸ್, ಇದು ಇಸ್ ಕರೆಕ್ಟ್. ಆಪ್ಷನ್ 3 ಕರೆಕ್ಟ್ ಅಂಡ್ 1 ಕರೆಕ್ಟ್. ಆಪ್ಷನ್ 2 ಯಾಕೆ ಕರೆಕ್ಟ್? ದೆಹಲಿಯಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ ಅಂತ. ಹಾಗೆ 1, 3 and 4. ಸೊ E0 FIR ಅಂದ್ರೆ ಸೈಬರ್ ಕ್ರೈಮ್ ರಿಲೇಟೆಡ್ FIR ಸ್ನೇಹಿತರೆ. ನಮ್ಮ ಕೇಂದ್ರ ಗೃಹ ಸಚಿವರು ಇದನ್ನ ಘೋಷಣೆ ಮಾಡ್ತಾರೆ. ಇದು ಎಲ್ಲಿ ಬೇಕಾದ್ರೂ ನೀವು ಆನ್ಲೈನ್ ಮುಖಾಂತರ ಈ ಒಂದು ಸೈಬರ್ ಕ್ರೈಮ್ ಬಗ್ಗೆ ಹಾಕ್ಬೋದು. ಮತ್ತೆ ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ 10 ಲಕ್ಷಕ್ಕಿಂತ ಎಬೋ ಫ್ರಾಡ್ ಆಗಿದ್ರೆ ತಕ್ಷಣ ಅದು ಆಟೋಮೆಟಿಕ್ FIR ಕೂಡ ಆಗ್ಬಿಡುತ್ತೆ, ಆಟೋಮೆಟಿಕಲಿ ಆಗ್ಬಿಡುತ್ತೆ.
ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ I4C ಅಂತ ಏನು ಕರಿತೀವಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂಟ್ರೊಡ್ಯೂಸ್ ನ್ಯೂ E0 FIR. ಓಕೆ, ಸೊ ಇದನ್ನ ಪೈಲಟ್ ಪ್ರಾಜೆಕ್ಟ್ ಡೆಲ್ಲಿಲಿ ಮಾಡ್ತಾ ಇದ್ದಾರೆ, ಆಮೇಲೆ ಇದನ್ನ ಥ್ರೂ ಬೇರೆ ಕಡೆ ಎಲ್ಲ ಕಡೆ ಕೂಡ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಕೇಳ್ಬೋದು, ಎಕ್ಸಾಮಲ್ಲಿ ತಿಳ್ಕೊಳ್ಳಿ. ಸೊ ಇದಿಷ್ಟು ಒಂದಷ್ಟು ಇನ್ನೂ ತುಂಬ ಇದೆ ಸ್ನೇಹಿತರೆ, ನಾಟ್ ಬಟ್ ಈಗ ನೋಡಿ ನಮ್ಮ ಇಸ್ರೋ 101ನೇದು PSLV ಮುಖಾಂತರ ಲಾಂಚ್ ಮಾಡಿದ್ದು ಅಲ್ವಾ, ಅರ್ತ್ ಇಮ್ಯಾಜಿಂಗ್ ಸ್ಯಾಟಲೈಟ್ ಸಂಬಂಧಪಟ್ಟಂತೆ ಫೇಲ್ಯೂರ್ ಆಯಿತು. ಸೊ ಅಂಥದ್ದು ಫೇಲ್ಯೂರ್ ಆಗಿದ್ದೆಲ್ಲ ಡಿಸ್ಕಸ್ ಮಾಡೋದು ಬೇಡ, ಅದನ್ನು ಇಟ್ಕೊಂಡಿರೋಣ ಅಷ್ಟೇ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ. ನಮ್ಮ ಪ್ರೀವಿಯಸ್ ವೀಕ್ಲಿದು ಮಂತ್ಲಿದು ಆಗಿರ್ಬೋದು ಲಿಂಕ್ಸ್ ಕೊಟ್ಟಿರ್ತೀನಿ. ಹಾಗೆ ಇದರ PDF ನಮ್ಮ ಒಂದು ಟೆಲಿಗ್ರಾಮಲ್ಲಿ ಸಿಗುತ್ತೆ. ನಾವು ಮಾಡಿರ್ತಕ್ಕಂಥ ಎಲ್ಲ PDFಗಳು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಪ್ರೀವಿಯಸ್ ಮಾಡಿರೋದು ಎಲ್ಲ ಕೂಡ ಅಲ್ಲಿ ಇದೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.